ಈ ಕೆಳಗಿನ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪಕ್ಕೆ ತನ್ನಿರಿ ಅಂದ್ರೆ ಉತ್ತರ ತೆಗೆದು ಕನಿಷ್ಠ ರೂಪಕ್ಕೆ ತರುವುದು ತಿಳಿತಲ್ಲ. ಒಂದು ಮಾಡಿ ತೋರಿಸ್ತದ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ ಅಂದ್ರೆ ಬರ್ತಾವ ಗಣಿತ. ಹೇಳಾಗ ಲಕ್ಷ ಕೊಟ್ಟು ನೋಡು ಮಗ್ಗಿ ಬರಬೇಕು ನೋಡ್ರಿ. ಕನಿಷ್ಠ ರೂಪಕ್ಕೆ ತರ್ರಿ ಅಂದ್ರೆ ಕನಿಷ್ಠ ರೂಪ ಕೊಡೋದು ಅಂದ್ರೆ ಏನು ಅನ್ನೋದು ಗುರ್ತಿರ್ಬೇಕು. 8 ಡಿವೈಡೆಡ್ ಬೈ 4. 4 ಒಂದಲೇ 4 ಎರಡಲೇ ಬರೋಬ್ಬರಿ. ಇದ್ರ ಉತ್ತರ ಎಷ್ಟು? 2. ಇದ್ರ ಉತ್ತರ 2. ಇನ್ನು 10 3/2. ಇದು ಭಾಗ ಹೋಗಂಗಿಲ್ಲ ಅಂದ್ರೆ ಏನು ನೋಡು, 3 3ಲೇ 9 1 3/2. ಇದು ಭಾಗ ಹೋಗ್ತದ ನೋಡ್ರಿ. 25 3/2 ಭಾಗ ಹೋಗಂಗಿಲ್ಲ ಅಂದ್ರೆ ಭಾಗಿಸಿರ್ಬೇಕು. 3 8ಲೇ ಎಷ್ಟು? 24. 1 ಉಳಿತು, 1 3/2 ನೋಡ್ರಿ. 44 8/2. ಈಗ 4ರಲ್ಲಿ ಹೋಗ್ತದೆ ಇದು. 4 2ಲೇ 4 11ಲೇ ಬರೋಬ್ಬರಿ 11 2/2 ಇಜುಕೊಟ್ಟು 5.1 2/2. ಹಿಂಗೆ ತಿಳ್ಕೊಂಡು ಮಾಡುವಂಥ ಲೆಕ್ಕ. ಇವು ಎಷ್ಟು ನೀವು ಬೇಗನೆ ಕಲಿತೀರಿ, ನಿಮಗೆ ಮುಂದೆ ಗಣಿತಗಳು ಭಾಳ ಸರಳ. ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ ಅಂದ್ರೆ ಏನು ಮಾಡೋದು? 100 ಡಿವೈಡೆಡ್ ಬೈ 12. 4 3ಲೇ 4 25ಲೇ ಬರೋಬ್ಬರಿ 25 3/2. 3 8ಲೇ 24 1 3/2 ನೋಡಿ. 90 10/2 ಬರೋಬ್ಬರಿ ಈ ಪೂಜೋತ್ತು 9 1/2 ಅಂದರೆ ಛೇದ 1 ಬಂತಂದ್ರೆ ಉತ್ತರ ಏನು ಎಷ್ಟು ಇರಬೇಕು? 9 ಇರಬೇಕು. ಮುದ್ದಾಂ ತೋರ್ಸಿನ ಅದ ನಿಮ್ಗೆ ನೋಡಿ. 105 0 ಡಿವೈಡೆಡ್ ಬೈ 210. ಈ 0 ಈ 0. 21 1ಲೇ 21 5ಲೇ ಬರೋಬ್ಬರಿ. ಇದರ ಉತ್ತರ 5. ಛೇದ 1 ಬಂತಂದ್ರೆ ಏನು ಮಾಡಬೇಕು? ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಉತ್ತರ 5 ಇರಬೇಕು ನೋಡ್ರಿ. 480 ಡಿವೈಡೆಡ್ ಬೈ 42. 6 7ಲೇ 42. 6 8ಲೇ 48. 0ಗೆ 0 ನೋಡಿ. 87/2 ನೋಡಿ. 7 1ಲೇ 7. 11 7ಲೇ 77. 3 ಉಳಿತು, 3 7/2 80 ನೋಡಿ. ಇಷ್ಟು ಗಣಿತಗಳನ್ನು ಮಾಡೋದು ಎಕ್ಸ್ಪರ್ಟ್ ಕಲಿಬೇಕು, ಚೆಂದಾಗಿ ತಿಳ್ಕೋಬೇಕು. ತಿಳಿತಲ್ಲ? ಹಾಂ ನೋಡ್ರಿ. ಈಗ ಇಂಥವು ಮಾತು ಬರ್ತಾವೆ. ಈಗ ಮುಂದಿನ ಸರಳೀಕರಣ ಬಂದು ಅಂದ್ರೆ ಇನ್ನು ಮುಂದೆ ಭಿನ್ನ ರಾಶಿಗಳು ಕೂಡಿಸೋದು, ಕಳಿದು, ಗುಣಾಕಾರ, ಭಾಗಾಕಾರ. ಈಗ ಮೊದಲು ಸಣ್ಣ ಸಣ್ಣ ಕಲಿಯಿರಿ, ಮುಂದೆಲ್ಲ ದೊಡ್ಡ ತಾವೇ ಬರ್ತಾವೆ. ತಿಳಿತಲ್ಲ? 3.1 3/2 ಇದ್ರ ಉತ್ತರ. ಇದ್ರ ಉತ್ತರ ಎಷ್ಟು ಬಂದದ? 8.1 3. ಏನ್ರಿ ಇಡಲ್ಲಿ ಹೆಂಗೆ ಅದು ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ನೀವು ತಿದ್ಕೋರಿ, ಗಡಿಬಿಡಿಯಾಗ ಆಗ್ತಿರ್ತಾವ. 5.1 2/2 8.1 3/2 9 5. ಇನ್ನೊಂದ್ಸಲ ಇಟ್ಟು 9. ಇದು 11.3/2 ಇಷ್ಟು ನೋಡಿ. ಕನಿಷ್ಠ ರೂಪಕ್ಕೆ ತರೋದಂತಾರೆ ಏನಿದು, ಇದರ ಹೆಸರೇನು? ಕನಿಷ್ಠ ರೂಪಕ್ಕೆ ತರೋದು. ಸರಿಯಾಗಿ ನೋಡಿಕೊಂಡು ಚೆನ್ನಾಗಿ ಮುಂದಿನ ಮಾದರಿಗಳನ್ನು ನೀವು ಸ್ವಂತ ಮಾಡಬೇಕು. ಎಲ್ಲ ರೀತಿ ಗಣಿತಗಳು ಬರ್ತಾವೆ, ಚೆನ್ನಾಗಿ ಬಿಡಿಸ್ಕೊಡ್ರಿ.